ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸೈಕೋ ಫ್ಯಾಕ್ಟ್ ಹಬ್. ಸ್ನೇಹಿತರೆ, ಎಲ್ಲ ಚೆನ್ನಾಗಿರುತ್ತೆ ಅಂತಾನೆ ಅನ್ಕೊಂಡಿರ್ತೀವಿ. ನಾನು ಹೇಳ್ತಾ ಇರೋದು ಲವ್ ಲೈಫ್ ಅಲ್ಲಿ, ರಿಲೇಶನ್ಶಿಪ್ ಅಲ್ಲಿ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗಿರುತ್ತೆ. ಇಬ್ರು ಒಟ್ಟೊಟ್ಟಿಗೆ ಸುತ್ತಾಡಿರ್ತೀವಿ ಅಥವಾ ಇಬ್ರು ಒಟ್ಟೊಟ್ಟಿಗೆ ಕೂತ್ಕೊಂಡು ಸಿನಿಮಾ ನೋಡಿರ್ತೀವಿ. ಆದ್ರೆ ಇನ್ನೇನ್ ಕೆಲವೇ ದಿನಗಳಲ್ಲಿ ಮದ್ವೆ ಆಗ್ಬೇಕು ಅಥವಾ ಎಲ್ಲ ಚೆನ್ನಾಗಿದೆ, ಮುಂದುವರಿದ ಭಾಗದಲ್ಲಿ ನಮ್ ಲೈಫ್ ಸೆಟಲ್ ಅಂತ ಅನ್ಕೊಂಡಿರ್ತೀವಿ. ಬಟ್ ಆವಾಗ್ಲೇ ಆ ಕಡೆಯಿಂದ ಸರಿಯಾದಂತ ರೆಸ್ಪಾನ್ಸ್ ಬರೋದಿಲ್ಲ. ಫಾರ್ ಎಕ್ಸಾಂಪಲ್, ಮೆಸೇಜ್ಗೆ ರಿಪ್ಲೈ ಬರೋದು ಕಡಿಮೆ ಆಗುತ್ತೆ, ಕಾಲ್ ಮಾಡಿದ್ರೆ ಸರಿಯಾಗಿ ರೆಸ್ಪಾಂಡ್ ಮಾಡೋದಿಲ್ಲ, ಮುಖಕ್ಕೆ ಮುಖ ಕೊಟ್ಟು ಮಾತಾಡದೇ ಇರುವಷ್ಟಂತ ಪರಿಸ್ಥಿತಿಗೆ ತಲುಪಿಬಿಡುತ್ತೆ. ಬಟ್ ಅವಾಗ ನಾವ್ ಯೋಚನೆ ಮಾಡಕ್ ಶುರು ಮಾಡ್ತೀವಿ, ನಾನೇ ಏನೋ ತಪ್ಪು ಮಾಡಿದೀನಿ ಅಥವಾ ನಾನು ಮಿಸ್ಬಿಹೇವ್ ಮಾಡಿದೀನಿ, ಆಕೆ ಜೊತೆಗೆ ನಡ್ಕೊಳ್ದೇ ಇರೋ ತರ ಎಲ್ಲ ನಡ್ಕೊಂಡ್ ಬಿಟ್ಟಿದ್ದೀನೇನೋ, ಈ ತರದ ಎಲ್ಲ ಬ್ಲೇಮ್ಸ್ಗಳು ನಮಗ್ ನಾವೇ ಹಾಕೊಳ್ತೀವಿ. ಬಟ್ ಇವೆಲ್ಲ ರೀಸನ್ಗಳಲ್ಲ, ಇದಕ್ಕೂ ಮೀರಿದ ರೀಸನ್ ಒಂದಿರುತ್ತೆ. ಆ ರೀಸನ್ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಕ್ ಹೋಗೋದಿಲ್ಲ. ಯಾವುದೇ ಇಬ್ಬರ ನಡುವಿನ ರಿಲೇಶನ್ಶಿಪ್ ನ ಮುರಿಯೋದಿಕ್ಕಾಗ್ಲಿ ಅಥವಾ ಅದನ್ನ ಕೆಡಿಸೋದಿಕ್ಕಾಗ್ಲಿ ಯಾವುದೇ ಮೂರನೇ ವ್ಯಕ್ತಿಯಿಂದ ಸಾಧ್ಯ ಆಗೋದಿಲ್ಲ. ಅದನ್ನ ನಾವು ಎಷ್ಟು ಸ್ಟ್ರಾಂಗ್ ಆಗಿ ರಿಲೇಶನ್ಶಿಪ್ ನ ಮೇಂಟೈನ್ ಮಾಡಿರ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದ್ರೆ ವಸ್ತುಗಳು ಕೂಡ ನಿಮ್ಮ ರಿಲೇಶನ್ಶಿಪ್ಗೆ ಅಡ್ಡಿ ಆಗೋದಿಲ್ಲ. ಆದ್ರೆ ಈ ಸೈಕಾಲಜಿಕಲಿ ಮೈಂಡ್ ಥಿಂಕಿಂಗ್ ಇದೆ ಅಲ್ಲ, ಅಥವಾ ನಮ್ಮ ಲಾಜಿಕ್ ಸೆನ್ಸ್ ಆಕ್ಟಿವೇಟ್ ಆಯ್ತು ಅಂತಂದ್ರೆ ಯಾವ ರೀತಿ ಥಿಂಕ್ ಮಾಡುತ್ತೆ ಅಂತ, ಆ ಒಂದು ಲಾಜಿಕ್ ಸೆನ್ಸ್ ಇಂದ ಅಥವಾ ಸೈಕಾಲಜಿಕಲಿ ರೀಸನ್ಸ್ ಗಳಿಂದ ಹುಡುಗಿಯರು ನಮ್ಮಿಂದ ದೂರ ಆಗ್ತಾರೆ. ಯಾವವು ಹಾಗಾದ್ರೆ ಆ ಒಂದು 3 ತಪ್ಪುಗಳು? ಯಾವನ್ನ ನಾವು ಮಾಡಬಾರ್ದು, ಯಾವನ್ನ ನಾವು ಮಾಡಿದ್ರೆ ಪ್ರೀತಿಯಿಂದ ಕೈ ತೊಳ್ಕೊಳ್ಬೇಕಾಗತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರಣೆ ಕೊಡ್ತಾ ಹೋಗ್ತೀವಿ. ಹೊಸಬ್ರು ಯಾರಾದ್ರೂ ಚಾನೆಲ್ಗೆ ಬಂದಿದ್ರೆ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಬೆಲ್ ಐಕಾನ್ ಒತ್ತೋದ್ರ ಮೂಲಕ ಹೊಸ ವಿಡಿಯೋಗಳಿಗೆ ಆಹ್ವಾನ ನೀಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಆದ್ರೆ ಇನ್ನು ಮುಂದೆ ಯಾರಾದ್ರೂ ಫ್ರೆಶರ್ಸ್ ಇದ್ರೆ, ಇದೇನ್ ಜಾಬ್ ಅಲ್ಲ, ಬಟ್ ಆದ್ರೂ ಈ ಲವ್ ಲೈಫ್ ಅಲ್ಲಿ ಫ್ರೆಶರ್ಸ್ ಯಾರಾದ್ರೂ ಇದ್ರೆ ಈ ತಪ್ಪುಗಳನ್ನ ಮಾಡಬೇಡಿ. ನಿಮಗೆ ಇನ್ ಫ್ಯೂಚರ್ ಅಲ್ಲಿ ಯಾರಾದ್ರೂ ಒಳ್ಳೆಯ ರಿಲೇಶನ್ಶಿಪ್ ಬೇಕು ಅಥವಾ ನಾನು ಒಂದು ಲವ್ ಲೈಫ್ ನ ಲೀಡ್ ಮಾಡಬೇಕು, ನನ್ನ ಲೈಫ್ ಪಾರ್ಟ್ನರ್ ನ ಹುಡುಕ್ಬೇಕು ಅಂತಿದ್ದೀರಲ್ಲ, ಅವ್ರುಗಳು ಇವಾಗ್ಲೇ ಈ 3 ಹ್ಯಾಬಿಟ್ಸ್ ಗಳನ್ನ ಅಥವಾ ಈ 3 ತಪ್ಪುಗಳನ್ನ ಕೈ ಬಿಡೋದಕ್ಕೆ ಟ್ರೈ ಮಾಡಿ. ಇನ್ಯಾಕ್ ತಡ, ವಿಡಿಯೋಸ್ ಶುರು ಮಾಡೋಣ. ಮೊದಲನೇದು ನೀಡಿನೆಸ್, ಅವಲಂಬನೆ. ಅಯ್ಯೋ, ಅವಲಂಬನೆ ಕೂಡ ಅವ್ರು ಬಿಟ್ಟೋಗೋದಿಕ್ ಕಾರಣ ಆಗತ್ತಾ? ಏನ್ ಹೇಳ್ತಿದ್ದೀರಿ ನೀವು ಅನ್ಕೊಳ್ಬಹುದು. ನಾವು ಅವ್ರನ್ನ ಕೇರ್ ಮಾಡ್ತೀವ್ರಿ, ಅದೇಂಗ್ ನೀಡಿನೆಸ್ ಆಗುತ್ತೆ ಅಂತ ಅಂದ್ರೆ ಅನ್ಬೋದು. ಆದ್ರೆ ಕೇರಿಂಗ್ ಅನ್ನುವಂಥದ್ದು ಕೂಡ ಅತಿ ಆದ್ರೆ ವಿಷಯ ಆಗೋದ್ರಲ್ಲಿ 2 ಮಾತಿಲ್ಲ. ಅದಕ್ಕೆ ಸೈಕಾಲಜಿ ಏನ್ ಹೇಳುತ್ತೆ ಗೊತ್ತಾ? ನೀಡಿನೆಸ್ ಅನ್ನುವಂಥದ್ದು ಒಂದು ಬಿಹೇವಿಯರ್, ಅದರಲ್ಲಿ ಇನ್ಸೆಕ್ಯೂರಿಟಿ ಮತ್ತೆ ನೋ ಸೆಲ್ಫ್ ವರ್ತ್ ಇವೆಲ್ಲವೂ ಬರುತ್ತೆ. ಅತಿಯಾದ ಕಾಳಜಿ ಅಥವಾ ಅತಿಯಾದ ಕೇರ್ ಎಲ್ಲಿ ಇರುತ್ತೋ ಅಲ್ಲಿ ಇನ್ಸೆಕ್ಯೂರಿಟಿ ಫೀಲ್ ಆಗಕ್ ಶುರು ಆಗುತ್ತೆ. ಅವ್ರಿಗಲ್ಲ, ನಮಗೆ. ಅದು ಅವ್ರ ಮೇಲೆ ಹೇಗೆ ಪರಿಣಾಮ ಬೀರುತ್ತಂತಂದ್ರೆ, ಅಂದ್ರೆ ಹುಡುಗಿಯ ಮನಸ್ಸಿಗೆ, ಹುಡುಗಿಯ ಕನಸುಗಳಿಗೆ ಅಥವಾ ಅವಳ ಖುಷಿಗೆ, ಅವಳ ಆಸೆಗೆ, ಅವಳ ಸುಖ ದುಃಖಕ್ಕೆ ಎಲ್ಲದಕ್ಕೂ ನಾನೇ ಕಾರಣ ಅಥವಾ ಹುಡುಗಿಯ ಮುಂದಿರುವಂತ ಹುಡುಗನೇ ಕಾರಣ ಏನೋ ಅನ್ನುವಂತ ಕೆಟ್ಟ ಅಭಿಪ್ರಾಯ ಬೀರೋದಿಕ್ಕೆ ಕಾರಣ ಆಗತ್ತೆ. ಉದಾಹರಣೆಗೆ, ಅವಳು ಬೆಳಿಗ್ಗೆ ಕಾಲೇಜ್ಗೆ ಹೋಗ್ತೀನಿ ಅಂತ ಮೆಸೇಜ್ ಹಾಕಿರ್ತಾರೆ ಅಥವಾ ಅವರು ಹಾಕಿರ್ತಾರೆ ಅಂತ ಇಟ್ಕೊಳ್ಳೋಣ. ಕಾಲೇಜ್ಗೆ ಹೋಗ್ತಿರ್ತಾರೆ, ಅವ್ರು ಮೆಸೇಜ್ ಹಾಕಿದ 10-15 ನಿಮಿಷದಲ್ಲೇ ಒಂದು 20 ಮೆಸೇಜ್ ಹೋಗಿರುತ್ತೆ. ಹೌದಾ, ಬಸ್ ಸಿಕ್ತಾ? ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಇದೆಯಾ? ಯಾವ ಬಸ್ಸು? ಹೌದಾ, ಕಾಲೇಜ್ ಕಡೆ ಕಾರಿಡಾರ್ ಇದೆಯಾ? ಕ್ಯಾಂಪಸ್ಗೆ ಹೋದಾ? ಯಾವ ಕ್ಲಾಸ್ ನಡೀತದೆ? ಊಟಕ್ಕೆ ಬಿಟ್ರಾ? ಸರಿ, ಲಂಚ್ ಟೈಮಾ? ಏನ್ ತಿಂತಿದ್ಯಾ? ಕರ್ಡ್ ರೈಸಾ? ತಿನ್ಬೇಡಮ್ಮ, ಕೋಲ್ಡ್ ಆಗತ್ತೆ. ಬರೋವಾಗ ಯಾರಾದ್ರೂ ಬೈಕ್ ಮೇಲೆ ಡ್ರಾಪ್ ಕೊಡ್ತಿದ್ದಾರೆ ಅಂತಂದ್ರೆ, ಯಾರು? ನಿನ್ ದೊಡ್ಡಪ್ಪನ ಮಗನ, ಚಿಕ್ಕಪ್ಪನ ಮಗನ? ಎಲ್ಲ ತರದ ಪ್ರಶ್ನೆಗಳನ್ನ ಕೇಳಿ 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 ಏನ್ ಅನ್ಸ್ಬಿಡುತ್ತೆ, ಅತಿಯಾದಂತ ಮುದ್ದು, ಅತಿಯಾದಂತ ಕೇರ್ ಕೂಡ ಅವ್ರಿಗೆ ಬೇಸರ, ಅಥವಾ ಒಂದ್ ವೇಳೆ ಅವ್ರಿಗೆ ಇವನ್ ಏನ್ ಗುರು ಇಷ್ಟೊಂದು ನನ್ನನ್ನು ಹಚ್ಕೊಂಡಿದ್ದಾನೆ ಅಂತ ಅನ್ಸುತ್ತೆ. ಬಟ್ ಇನ್ನೊಂದ್ ಏನ್ ಅನ್ಸುತ್ತೆ ಗೊತ್ತಾ, ಅವನಿಗೆ ಅವನದೇ ಆದಂತ ವ್ಯಾಲ್ಯೂಸೇ ಇಲ್ವಾ? ಅವನಿಗೆ ಸ್ವಂತ ಕೆಲಸ ಇಲ್ವಾ? ಅಥವಾ ಸ್ವಂತಕ್ಕೆ ಅಥವಾ ಅಷ್ಟೊಂದು ಡೀಪ್ ಆಗಿದ್ದಾನ ಅಂದ್ರೆ ಮಾತ್ ಬೇರೆ. ಆದ್ರೆ ಇನ್ಸೆಕ್ಯೂರಿಟಿ ಅನ್ನುವಂಥದ್ದು ಕಾಡ್ತಾ ಇರುತ್ತಲ್ಲ ನಿಮ್ ಒಳಗಡೆ. 1-2 ಮೆಸೇಜ್ಗೆ ರಿಪ್ಲೈ ಬಂದಿಲ್ಲ ಅಂದ ತಕ್ಷಣ
ನೀನ್ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ಯಾ, ಸಾರಿ ಸಾರಿ ಸಾರಿ. ಬಟ್ ಅವಳು ಏನೋ ಕೆಲ್ಸದ ಮೇಲೆ ಇರ್ತಾರೆ, ಸಾರಿ ಅವ್ರು ಏನೋ ಕೆಲ್ಸದ ಮೇಲೆ ಇರ್ತಾರೆ, ಅಥವಾ ಅವ್ರು ಯಾವ್ದೋ ಒಂದು ಕೆಲಸದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿರ್ತಾರೆ. ಅಂಥದ್ರಲ್ಲೂ ನೀವು ಫೋನ್ ಮಾಡಿ ಅಥವಾ ಮೆಸೇಜ್ ಮಾಡಿದಾಗ ಅವ್ರಿಗೆ ಎಷ್ಟು ಇರಿಟೇಟ್ ಆಗುತ್ತೆ. ನಿಮ್ಮ ಫೋನ್ಗೆ ನಿಮ್ಮ ಮೆಸೇಜ್ಗೆ ರೆಸ್ಪಾನ್ಸೇ ಮಾಡೋದಿಲ್ಲ. ಅವಾಗ ನಾವು ಅನ್ಕೊಳ್ಬೇಕು, ಸೊ ಬಿಸಿ ಇರ್ಬೋದೇನಪ್ಪ, ಆಮೇಲೆ ಫೋನ್ ಮಾಡ್ತಾರೆ, ಆಮೇಲೆ ಮೆಸೇಜ್ ಮಾಡ್ತಾರೆ ಅಂತ ಅನ್ಕೊಳ್ಬೇಕು. ಇಲ್ಲ, ನಾವು ಅಲ್ಲಿಗೆ ರಾಗ ಎಳೆಯಕ್ ಶುರು ಮಾಡ್ತೀವಿ. ಅಂದ್ರೆ ಅದೇನಂದ್ರೆ ನೀಡಿನೆಸ್ ಅನ್ನುವಂಥದ್ದು ತುಂಬಾನೇ ಡೇಂಜರ್, ರೆಡ್ ಫ್ಲಾಗ್ ಆಗೋಗ್ಬಿಡುತ್ತೆ. ಯಾಕಂದ್ರೆ ಇದನ್ನ ನಾವು ನೀಡಿನೆಸ್ ಬಿಹೇವಿಯರ್ ಅಂತಾನೆ ಕರಿತೀವಿ ಸೈಕಾಲಜಿಯಲ್ಲಿ. ಹುಡುಗಿಯರು ಆಕ್ಚುಲಿ ಎಮೋಷನಲ್ ಗಿಂತ ಜಾಸ್ತಿ ಲಾಜಿಕಲ್ ಥಿಂಕ್ ಮಾಡ್ತಾರೆ. ಅವ್ರಿಗೆ ಈ ರೀತಿಯಾಗಿ ಅವ್ರ ಮೇಲೆ ಅವರಿಗೆ ನಂಬಿಕೆ ಇಲ್ದಿರುವಂತದ್ದು, ಅಥವಾ ಅತಿಯಾಗಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರುವಂತದ್ದು, ಅಥವಾ ಅತಿಯಾಗಿ ಇನ್ನೊಬ್ಬರನ್ನ ಓಲೈಸುವಂತ ಮನಸ್ಥಿತಿ ಇರುವಂತವ್ರು ಅತಿಯಾಗಿ ಇಷ್ಟ ಆಗೋದಿಲ್ಲ. ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನುವಂಥದ್ದನ್ನ ನೋಡ್ತಾರೆ ಹುಡುಗಿಯರು ಲಾಜಿಕಲಿ. ಇದು ಕೂಡ ಮುಖ್ಯವಾದಂತ ಪಾತ್ರ ವಹಿಸುತ್ತೆ. ಇದಕ್ಕೊಂದು ಉದಾಹರಣೆ ಕೊಡ್ಬೋದು ನಾನು ನಿಮ್ಗೆ. ರವಿ ಮತ್ತು ಉಷಾ ಬೆಸ್ಟ್ ಗರ್ಲ್ ಫ್ರೆಂಡ್ಸ್, ಸಾರಿ ಬೆಸ್ಟ್ ಕಪಲ್ಸ್. ಅವರು ಇನ್ನು ಮದುವೆ ಆಗಿಲ್ಲ, ಇಬ್ರು ಒಳ್ಳೆ ಪ್ರೇಮಿಗಳು. ಈ ರವಿಗೆ ಉಷಾನ್ ಮೇಲೆ ನಂಬಿಕೆ ಇತ್ತೋ ಇಲ್ವೋ ಗೊತ್ತಿಲ್ಲ, ಪದೇ 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 ಮೆಸೇಜ್ ಮಾಡೋದು, ಕಾರೋದು, ಅಥವಾ ಇರಿಟೇಟ್ ಮಾಡ್ಬಿಡೋದು. ಇದೆಲ್ಲ ಮಾಡಿದ್ಮೇಲೆ ಹುಡುಗಿಗೆ ಅನ್ಸಕ್ ಶುರುವಾಗುತ್ತೆ, ಇಲ್ಲ ಯಾಕೋ ಇವನು ಸ್ವಲ್ಪ ಸೆಲ್ಫ್ ವರ್ತ್ ಇಲ್ಲ ಇವನಿಗೆ, ಅಥವಾ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ಇವನನ್ನ ನಾನು ಇನ್ ಫ್ಯೂಚರ್ ಹೆಂಗಪ್ಪ ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಅವ್ರಿಗೆ ದಿಗ್ಭ್ರಮೆಗಳು ಬರಕ್ ಶುರುವಾಗುತ್ತೆ. ಈಗಲೇ ನನ್ನ ಮೇಲೆ ಇಷ್ಟೊಂದು ಕಂಟ್ರೋಲ್ ಇಟ್ಕೊಳ್ಳೋ ನೀನು, ನನಗೆ ಮುಂದೆ ಫ್ಯೂಚರ್ ಅಲ್ಲಿ ಯಾವ ರೀತಿ ನೋಡಲ್ಲ, ಯಾವ ರೀತಿ ನೋಡಬಹುದು, ಅಥವಾ ನಿನ್ನಿಂದ ನಾನು ಇನ್ನೇನ ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತೆ, ಈ ರೀತಿಯಾದಂತ ಕ್ವಶನ್ ಮಾರ್ಕ್ ಬರಕ್ ಶುರು ಆಯ್ತು ಅಂತಂದ್ರೆ ಆಯ್ತು, ಮೊದಲನೇ ಗೇಟ್ ಪಾಸ್ ರೆಡಿ ನಿಮಗೆ, ಆಯ್ತಾ. ಇದು ಮೊದಲನೇ ರೀಸನ್. ಇನ್ನು ಎರಡನೇದ್ದು ಎಮೋಷನಲ್ ಇನ್ಮೆಚ್ಯೂರಿಟಿ ಅಂತ, ಅಂದ್ರೆ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳದೆ ಇರುವಂತದ್ದು. ಹೌದು, ಇದೇಗಾಗತ್ತೆ? ಭಾವನೆಗಳನ್ನ ಅರ್ಥ ಮಾಡ್ಕೊಂಡ್ಮೇಲೆ ಅಲ್ವಾ ಪ್ರೀತಿ ಹುಟ್ಟೋದು? ಹೌದ್ರಿ, ಈಗ 13-14 ವರ್ಷದ ಹುಡುಗರಿಗೂ ಪ್ರೀತಿ ಆಗೋಗುತ್ತೆ. ಆ ಭಾವನೆ, ಆ ಪ್ರೀತಿ, ಆ ಮೆಚ್ಯೂರಿಟಿ ನಿಮ್ಮ ಈ ವಯಸ್ಸಲ್ಲಿ ಬರುವಂತ ಮೆಚ್ಯೂರಿಟಿಗೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಸುಮ್ನೆ ಬಾಯಿ ಮಾತಲ್ಲಿ ಹೇಳ್ಬಿಡೋದು, ಓ ನಾನ್ ಮೆಚ್ಯೂರ್ಡ್ ಮಗ, ನನ್ಗೆ ಎಲ್ಲ ಎಮೋಷನ್ಗಳು ಅರ್ಥ ಆಗತ್ತೆ, ಯಾವುದೇ ಎಮೋಷನಲ್ಲಿ ನನಗೆ ಏನೇ ವ್ಯಕ್ತಪಡಿಸಿದ್ರು ನಾನು ಅದಕ್ಕೆ ಕೌಂಟರ್, ಅಥವಾ ನಾನು ಅವ್ರಿಗೆ ತಿರ್ಗಾ ಏನ್ ಹೇಳ್ಬೇಕು ಅಂತ ಗೊತ್ತಾಗತ್ತೆ, ನಾನು ಅವ್ರನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅಂತಾನು ಗೊತ್ತು ಅಂತ ಹೇಳ್ತಿರ್ತಾರೆ. ಆದ್ರೆ ಅವರಿಗೆ ಅವ್ರದ್ದೇ ಭಾವನೆಗಳ ಮೇಲೆ ಹಿಡಿತಾ ಇರೋದಿಲ್ಲ. ಯಾವುದೋ ಒಂದು ಸಣ್ಣ ವಿಚಾರಕ್ಕೂ ಕೂಡ ಓವರ್ ಆಗಿ ರಿಯಾಕ್ಟ್ ಆಗುವಂಥದ್ದು, ಅಥವಾ ಇನ್ಯಾರೋ ಏನೋ ಹೇಳಿದ್ರು ಅಂತ ವಿತಂಡವಾದಕ್ಕೆ ಹಿಡಿಯುವಂಥದ್ದು. ಆರ್ಗ್ಯುಮೆಂಟ್ಸ್, ದೇರ್ ಇಸ್ ನೋ ವೇಸ್. ಅವ್ರಿಗೆ ರೂಪುರೇಷೆಗಳು ಕೂಡ ಇರೋದಿಲ್ಲ. ಅದಕ್ಕೆ ಸುಮ್ನೆ ಹೆಂಗಂದ್ರೆ ಹಂಗೆ, ಹಂಗಂದ್ರೆ ಹಿಂಗೆ. ಫಾರ್ ಎಕ್ಸಾಂಪಲ್, ನಾನೀಗ ರಿಲೇಶನ್ಶಿಪ್ ಸೈಕಾಲಜಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಈಗ ಅವರ ಅಪೋಸಿಟ್ ಜೆಂಡರ್ ಬಗ್ಗೆನೆ ಮಾತಾಡೋಣ. ಹುಡುಗಿ ಜೊತೆಗೆ ಮಾತಾಡ್ತಾ ಇದ್ರೆ ಅವ್ರ ಫ್ಯೂಚರ್ ಬಗ್ಗೆ ಏನೋ ಹೇಳ್ತಿರ್ತಾರೆ, ಇವನು ಇನ್ನೇನೇನೋ ತಿಳ್ಕೊಂಡು, ಹಂಗಲ್ಲ ಕಣೆ, ಹಿಂಗೆ ನನ್ಗೆ ಗೊತ್ತು, ನಮ್ಮಪ್ಪ ಸೌಕಾರ, ನಾನು ಹಂಗೆ, ನಾನು ಹಿಂಗೆ, ಕೋಟಿಗೆ ಬಾಳ್ತೀನಿ, ಹಂಗೆ ಹಿಂಗೆ. ಕೋಟಿಗೆ ಬಾಳೋದು ದೊಡ್ಡ ವಿಷಯ ಅಲ್ಲ. ಅವ್ರು ಏನ್ ಹೇಳ್ತಿದ್ದಾರೆ ಅದಕ್ಕೆ ಸರಿಯಾದಂತ ಅಭಿಪ್ರಾಯವನ್ನ ಕೊಡೋದ್ರಲ್ಲೂ ಕೂಡ ಮೆಚ್ಯೂರಿಟಿಯನ್ನ ತೋರಿಸ್ಬೇಕಾಗತ್ತೆ. ಸುಮ್ನೆ ನಾನು ಮೆಚ್ಯೂರ್ ಅನ್ಕೊಂಡು ಸುಮ್ನೆ ಇನ್ನೊಬ್ಬರ ಜೀವನದಲ್ಲಿ ಆಟ ಆಡೋದಲ್ಲ. ಇನ್ನು ಪ್ರತಿಯೊಂದಕ್ಕೂ ಆನೆ, ಅಥವಾ ಪ್ರತಿಯೊಂದಕ್ಕೂ ಕೋಪ, ಅಥವಾ ಪೊಸಿಟಿವ್ನೆಸ್. ಅಂದ್ರೆ ಈ ಪೊಸಿಟಿವ್ನೆಸ್ ಅದು ಒಂದು ಭಾವನೆನೆ, ಅತಿಯಾಗಿ ಹಚ್ಕೊಳ್ಳುವಂಥದ್ದು. ಅದನ್ನ ನಮ್ ಸೈಕಾಲಜಿಲಿ ಏನ್ ಹೇಳ್ತಾರೆ ಅಂತಂದ್ರೆ ಎಮೋಷನಲ್ ರೆಗ್ಯುಲೇಷನ್ ಅಂತ ಹೇಳ್ತಾರೆ, ಅಥವಾ ರೆಗ್ಯುಲೇಟರ್ ಅಂತ ಕೂಡ ಕರೀತಾರೆ ಅದನ್ನ. ಎಮೋಷನಲ್ ರೆಗ್ಯುಲೇಟರ್. ಯಾವಾಗ ಹೆಚ್ಚು ಎಮೋಷನ್ಗಳು ಅಥವಾ ಭಾವನೆಗಳು ಆಚೆ ಬರಕ್ ಶುರು ಆಗುತ್ತೋ ಆಗ ಮನುಷ್ಯನ ವ್ಯಕ್ತಿತ್ವವನ್ನ ರೆಗ್ಯುಲೇಟ್ ಮಾಡಕ್ ಶುರುವಾಗತ್ತೆ. ನಾವು ಆ ರೆಗ್ಯುಲೇಟರ್ನ ನಮ್ ಕೈಲಿ ಇಟ್ಕೊಂಡಿರ್ಬೇಕು. ಯಾವಾಗ ಯಾವ ರೀತಿ ತಿರುಗಿಸಿದ್ರೆ ಯಾವ್ಯಾವ ಎಮೋಷನ್ ಆಚೆ ಬರಬೇಕು, ಯಾವ್ಯಾವ ಆಕ್ಷನ್ಗಳು ಆಗ್ಬೇಕು ಅನ್ನೋದನ್ನ. ಆದ್ರೆ ನಾವು ಎಲ್ಲವನ್ನು ಮರ್ತು ಬಿಡ್ತೀವಿ. ನಮ್ಮ ಹುಡುಗಿ ಅಂದ್ರೆ ಉದಾಹರಣೆಗೆ ಸಂಜು ಮತ್ತು ಗೀತಾ ಇಬ್ರು ಫ್ರೆಂಡ್ಸ್, ಅಥವಾ ಇಬ್ರು ಬೆಸ್ಟ್ ಫ್ರೆಂಡ್ಸ್ ಅಥವಾ ಲವರ್ಸ್ ಅಂತಾನೆ ಇಟ್ಕೊಳ್ಳೋಣ. ಗೀತಾ ಕಾಲೇಜ್ಗೆ ಹೋಗ್ತಿರ್ತಾಳೆ, ಗೀತನ್ ಮುಂದೆ ಒಂದು ಹುಡುಗ ಕೂತ್ಕೊಂಡಿರ್ತಾನೆ, ಮಾತಾಡ್ತಾರೆ, ಇಬ್ರು ಸ್ಮೈಲ್ ಕೊಟ್ಟು ಮಾತಾಡ್ತಾರೆ, ಖುಷಿಯಿಂದ ಮಾತಾಡ್ತಾರೆ. ಬಟ್ ಗೀತನ್ಗೆ ಕಸಿನ್ ಬ್ರದರ್ ಅವನು, ಅಂದ್ರೆ ಅವ್ರ ದೊಡ್ಡಪ್ಪನ ಮಗ, ಅಥವಾ ಏನೋ ಒಂದು ರಿಲೇಷನ್ ಅಲ್ಲಿ ಕಸಿನ್ ಬ್ರದರ್. ಆದ್ರೆ ಸಂಜುನ್ ಗೊತ್ತಿಲ್ಲ ಅವ್ರ ಮುಂದೆ ಕುಂತಿರೋರು ಯಾರು ಅಂತ. ತಕ್ಷಣವೇ ಮೆಸೇಜ್ ಹೋಗುತ್ತೆ, ಗೀತಾ ಯಾರ ಮುಂದೆ ಕೂತಿದ್ಯಾ, ಯಾರದು, ಅಷ್ಟೊಂದು
ಅಲ್ಲಿ ಗಿಂಚ್ಕೊಂಡ್ ಮಾತಾಡ್ತಿದ್ಯಾ, ಏನಿದು, ಏನ್ ನಡೀತಾ ಇದೆ, ನಿನ್ಗೂ ಅವ್ನಿಗೆ ಏನ್ ಸಂಬಂಧ? ಈ ರೀತಿಯಾದಂತ ಕ್ವಶನ್ಗಳು ಹುಟ್ಕೊಳ್ಳುತ್ತೆ. ಈ ಕ್ವಶನ್ಗಳನ್ನ ಕೇಳ್ಬೇಕಾ, ಕೇಳಬಾರ್ದ? ಎಲ್ರಲ್ಲೂ ಒಂದು ಕೇಳಿ ನಿಮ್ಮ ಅನುಮಾನ ಬಗೆಹರಿಸ್ಕೊಂತೀರಿ ಅಷ್ಟೇ. ಆದ್ರೆ ನೀವು ಕೇಳಿದ ಮೇಲೆ ನಿಮ್ಮ ಅನುಮಾನ ಬಗೆಹರಿಯುತ್ತೆ, ಬಟ್ ಅಲ್ಲಿ ಅನುಮಾನ ಹುಟ್ಕೊಳ್ಳುತ್ತೆ. ಏನ್ ಗೊತ್ತಾ, ಇವನ್ ಗುರು ಇಷ್ಟೊಂದು ಇನ್ಸೆಕ್ಯೂರ್ ಆಗಿ ಫೀಲ್ ಮಾಡ್ತಾನೆ, ಮೆಚ್ಯೂರ್ ಅಂತಾನೆ, ಮೆಚುರಿಟಿನೇ ಇಲ್ವಾ ಇವನ್ಗೆ? ಯಾರ್ಯಾರ ಜೊತೆಗೆ ಹೆಂಗ್ ಬಿಹೇವ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ವಾ? ಅಲ್ಲೇ ಕಣೋ, ನನ್ನ ಕಸಿನ್ ಬ್ರದರ್, ಅವನ ಜೊತೆಗೆ ನಾನು ಮಾತಾಡಿದ್ರೆ ನಿನ್ಗೇನ್ ಕಷ್ಟ? ಎಸ್, ಇದೇ ಉತ್ತರ ಬರುತ್ತೆ. ಆದ್ರೆ ಅಲ್ಲಿ ನಿಮ್ಮ ಒಂದು ಅಟ್ರಾಕ್ಷನ್ ಅಥವಾ ರಿಲೇಶನ್ಶಿಪ್ ಅಲ್ಲಿ ಇರುವಂತ ಬಾಂಡಿಂಗ್ಸ್ ಗಳು ಒಂದೊಂದಾಗೆ ಕಳ್ಸ್ಕೊಳ್ತಾ ಹೋಗುತ್ತೆ. ಅವ್ರು ಥಿಂಕ್ ಮಾಡೋದು ಇಷ್ಟೇ. ಹುಡುಗಿಯರ್ ಥಿಂಕ್ ಮಾಡೋದು ಲಾಜಿಕ್ ಅಂತ ಮೇಲ್ಗಡೆ ಮೊದಲನೇ ರೀಸನ್ ಅಲ್ಲಿ ಹೇಳ್ತೀನಿ. ಆದ್ರೆ ಈ ರೀಸನ್ ಅಲ್ಲಿ ಹೇಳ್ತೀನಿ, ಲಾಜಿಕ್ ಪ್ಲಸ್ ಮೆಚುರಿಟಿ, ಎಮೋಷನಲ್ ಮೆಚುರಿಟಿ. ಯಾವ ಸಮಯದಲ್ಲಿ ನಾವು ಹೇಗಿರ್ಬೇಕು, ಹೇಗ್ ನಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಪ್ರೀತಿಯ ಮುಂದುವರಿದ ಭಾಗ ಉಳಿಯುತ್ತೆ. ಇದು ಎರಡನೆಯ ರೀಸನ್. ಇನ್ನು ಮೂರನೇ ರೀಸನ್ ಬಗ್ಗೆ ಹೇಳ್ತೀನಿ. ಇನ್ನು ಮೂರನೇದ್ದು, ನೋ ಫ್ಯೂಚರ್ ವಿಷನ್, ಅಂದ್ರೆ ಭವಿಷ್ಯದ ಬಗ್ಗೆ ದೃಷ್ಟಿಕೋನ ಇಲ್ಲದೆ ಇರುವಂತದ್ದು. ಹುಡುಗಿಯರು ನಮಗೆ ಮನಸ್ಸು, ಸಮಯ ಎಲ್ಲವನ್ನ ಕೊಟ್ಟು ನಮ್ಮ ಪ್ರೀತಿಗಾಗಿ ಹಾತೊರಿತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ತಲೆ ಕೆಟ್ಟಿರಲ್ಲ. ಅವರು ನಮ್ಮಿಂದ ಏನೋ ಎಕ್ಸ್ಪೆಕ್ಟೇಷನ್ ಮಾಡ್ತಿರ್ತಾರೆ. ಅಂದ್ರೆ ಈ ಎವಲ್ಯೂಷನರಿ ಸೈಕಾಲಜಿ ಹೇಳೋದೇ ಅದನ್ನ. ಶಿಲಾಯುಗದ ಕಾಲದಿಂದಲೂ, ಸ್ಟೋನ್ ಏಜ್ ಇಂದನೂ ಕೂಡ ಎರಡು ಗುಂಪಿನ ಮಧ್ಯೆ ಯುದ್ಧ ಆಗಿ ಯಾವ ಗುಂಪಿನ ನಾಯಕ ಗೆಲ್ತಾನೋ ಅಂತಹ ಗುಂಪಿನ ನಾಯಕನಿಗೆ ಮನಸ್ಸು ಕೊಡ್ತಾ ಇತ್ತು ಹೆಣ್ಣು. ಅಂದ್ರೆ ಹೆಣ್ಣು ಮಗಳು ಅಥವಾ ಹುಡುಗಿ ಅಥವಾ ವುಮೆನ್ ಸೈಕಾಲಜಿ ಸ್ಟ್ಯಾಂಡ್ ಆಗಿರೋದೇ ಆ ಎವಲ್ಯೂಷನರಿ ಸೈಕಾಲಜಿ ಮೇಲೆ. ಹಾಗಾಗಿನೇ ಯಾವ ವ್ಯಕ್ತಿಯ ಬಳಿ ಮುಂದಿನ ಫ್ಯೂಚರ್ ಅಲ್ಲಿ ನನ್ನನ್ನ ಸಾಕ್ತಾನೆ, ನನ್ನನ್ನ ಸಲುತ್ತಾನೆ, ನನ್ನ ಮಕ್ಕಳಿಗೆ ನನ್ನನ್ನ ಕುಂಡ್ರಿಸಿ ಊಟ ಹಾಕುವಷ್ಟು ಕೆಪಾಸಿಟಿ ಯಾರಿಗಿರುತ್ತೆ ಅಂತವನಿಗೆ ಮನಸ್ಸು ಕೊಡಬೇಕು ಅನ್ನೋದು ನಮ್ಮ ಎವಲ್ಯೂಷನರಿ ಸೈಕಾಲಜಿ ಹೇಳ್ಕೊಟ್ಟಿರುವಂತದ್ದು. ಇವಾಗ ಅದು ಮುಂದುವರ್ಕೊಂಡು ಬಂದಿದೆ. ಅಂದ್ರೆ ಹುಡುಗಿಯರು ಬಯಸುವಂತದ್ದು ಸ್ಟೆಬಿಲಿಟಿ ಅಂಡ್ ಆಂಬಿಷನ್ ಅಂತ. ನಾವು ಸುಮ್ನೆ ತಮಾಸೆಗೆ, ಮಗ ನನ್ನ ಹತ್ರ ಹೆಂಗೂ ನಮ್ಮಪ್ಪ ಗಳಿಸಿಟ್ಟಿರೋದು 4 ಕೋಟಿ ಐತೆ, ನನ್ನ ಮಗ ನೌಕರಿ ಹತ್ತೋವರೆಗೂ ನಾನು ತಿಂದು ಖರ್ಚು ಮಾಡ್ಬೋದು, ಅದಾದ್ಮೇಲೆ ನನ್ನ ಮಗ ದುಡಿತಾನೆ, ನನ್ನನ್ನ ಸಾಕ್ತಾನೆ. ಇದೆಲ್ಲ ಇಲ್ಲ. ಒಂದು ಆಂಬಿಷನ್ ಇರ್ಬೇಕು, ಸ್ಟೆಬಿಲಿಟಿ ಅನ್ನೋದಿರ್ಬೇಕು. ಸ್ಟೆಬಿಲಿಟಿ ಅಂದ್ರೆ ನೀನ್ ಕೋಟಿ ಗಳಿಸ್ಬೇಕು, ಇಲ್ಲ ಇಸ್ರೋನಲ್ಲೇ ಕೆಲಸ ಮಾಡ್ಬೇಕು, ನಾಸಾದಲ್ಲೇ ಕೆಲಸ ಮಾಡ್ಬೇಕು, ನೀನ್ ವಿಮಾನದಲ್ಲೇ ಹಾರಾಡ್ಬೇಕು ಅಲ್ಲ. ನೀನ್ 5 ಅಂಕಿ ಡಿಜಿಟ್ ಇಂದ ಸಂಬಳ ತಗೊಂಡ್ರೂ ಪರವಾಗಿಲ್ಲ. ಅವ್ರಿಗೆ ಚೆನ್ನಾಗಿ ಊಟ ಹಾಕ್ತೀಯಾ, ಸಾಕ್ತೀಯಾ, ನಿನ್ ಗೋಲ್ ಏನು, ನಿನ್ ಆಂಬಿಷನ್ ಏನು, ಅದು ಮುಖ್ಯ. ಅದನ್ನ ಅವ್ರಿಗೆ ತಿಳಿಸ್ಕೊಡ್ಬೇಕು. ಸುಮ್ನೆ ಹೆಂಗೋ ಕಾಲೇಜಲ್ಲಿ ಇದೀನಿ, ಅದನ್ನ ಮುಗಿಸಿದ ತಕ್ಷಣನೇ 1-2-3 ವರ್ಷ ಆಯಾಗಿ ಆರಾಮಾಗಿ ಎಂಜಾಯ್ ಮಾಡೋಣ. ನೋ, ಇದು ರಿಲೇಶನ್ಶಿಪ್ ಸೈಕಾಲಜಿಯಲ್ಲಿ ಹೇಳುವಂತದ್ದು ರೆಡ್ ಫ್ಲಾಗ್ ಆಗುತ್ತೆ. ನಾವು ಈಗ ಎಂಜಾಯ್ ಮಾಡೋಣ, ಮುಂದೆ ನೋಡೋಣ. ಇದು ರಿಲೇಶನ್ಶಿಪ್ ಸೈಕಾಲಜಿಲೂ ಬರುತ್ತೆ, ಆಮೇಲೆ ಅಟ್ರಾಕ್ಷನ್ ಸೈಕಾಲಜಿಲೂ ಬರುತ್ತೆ. ಇದು ಟೋಟಲಿ ರೆಡ್ ಫ್ಲಾಗ್. ಇದರಿಂದ 100% ರಿಜೆಕ್ಷನ್ ಸಿಗುತ್ತೆ. ಆಗ್ಲೇ ಹೇಳಿದಂಗೆ ಮೊದಲನೇ ರೀಸನ್ ಅಲ್ಲಿ ಲಾಜಿಕ್ ಆಗಿ ಥಿಂಕ್ ಮಾಡೋದನ್ನ ತಿಳಿಸಿದ್ದೆ. ಹುಡುಗಿರು ಆಲ್ಮೋಸ್ಟ್ ಎಲ್ಲರೂ ಲಾಜಿಕ್ ಆಗಿ ಥಿಂಕ್ ಮಾಡ್ತಾರೆ. ಸೆಕೆಂಡ್ ಥಿಂಗ್, ಎಮೋಷನಲ್ ಮೆಚುರಿಟಿ ಅನ್ನುವಂಥದ್ದು ಜಾಸ್ತಿ ಇರುತ್ತೆ. ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಹುಡುಗರಿಂದ. ಯಾವ ವಿಚಾರದಲ್ಲಿ, ಯಾವ ವಿಷಯದಲ್ಲಿ ಹೇಗೆ ವರ್ತಿಸ್ಬೇಕು ಅನ್ನೋದನ್ನ ಹುಡುಗಿರು ಬಯಸ್ತಾ ಇರ್ತಾರೆ. ಮತ್ತೆ ಮೂರನೇದ್ರಲ್ಲಿ ಸ್ಟೆಬಿಲಿಟಿ ಅಂಡ್ ಆಂಬಿಷನ್, ಅವ್ರ ಫ್ಯೂಚರ್ ಗೋಲ್ಸ್, ಫ್ಯೂಚರ್ ಮೈಲ್ ಸ್ಟೋನ್ಸ್ ಗಳನ್ನ ನಿಮ್ಮ ಮೂಲಕ ಕನ್ಸ್ ಕಾಣ್ತಿರ್ತಾರೆ. ಅದು ಇವತ್ತಿನ ಕಾಲಕ್ಕೆ ಹೇಳ್ಬಹುದು, ಮೊದಲಿನಿಂದನೂ ನಡ್ಕೊಂಡು ಬಂದಂಥದ್ದು. ಅದನ್ನ ಈಗಲೂ ಮುಂದುವರ್ಸ್ಕೊಂಡು ಹೋಗ್ತಿದ್ದೀವಿ. ಹಾಗಾಗಿನೇ ಸುಮ್ಮನೆ ಉಡಾಪೆ ಮಾತಾಡಿ ಇವತ್ತಿದ್ದೀವಿ ನಾಳೆ ಇರ್ತೀವಿ ಇಲ್ವೋ ಅನ್ನುವಂತ ಮಾತುಗಳನ್ನ ಸರ್ವೇ ಸಾಮಾನ್ಯವಾಗಿ ನೀವು ಹರಟೆ ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡೋದಕ್ಕೆ ಚೆನ್ನಾಗಿರುತ್ತೆ. ಆದ್ರೆ ಫ್ಯೂಚರ್ ಪಾರ್ಟ್ನರ್ ಅಥವಾ ಲೈಫ್ ಪಾರ್ಟ್ನರ್ ಆಗಿ ಬರೋಡ್ ಮುಂದೆ ನಾವು ಬೇಕಾಬಿಟ್ಟಿಯಾಗಿ ಸಿಲ್ಲಿಯಾಗಿ ಅಂದ್ರೆ ಬೇಜವಾಬ್ದಾರಿತನದಿಂದ ನಡ್ಕೊಂಡ್ ಬಿಟ್ರೆ ಮುಗ್ದಾಯ್ತು. ಅಲ್ಲಿಗೆ ನಿಮ್ಮ ಪ್ರೇಮ ಕತೆ, ಹನಿ ಪ್ರೇಮ ಕಹಾನಿ ಖತಮ್. ಅರ್ಥ ಆಯ್ತಾ? ಈ 3 ರೀಸನ್ಗಳು ಹೈಲಿ ಡೇಂಜರಸ್. ಇವುಗಳನ್ನ ಆದಷ್ಟು ಅವಾಯ್ಡ್ ಮಾಡಿ. ನಿಮ್ಮ ಲವ್ ಲೈಫ್ ಚೆನ್ನಾಗಿರುತ್ತೆ. ಮೇ ಬಿ ಯಾರೆಲ್ಲ ಆಲ್ರೆಡಿ ಲವ್ ಲೈಫ್ ಅಲ್ಲಿ ಇದ್ದೀರಿ, ನಿಮಗೆ ಆಲ್ ದ ಬೆಸ್ಟ್, ಹ್ಯಾಪಿ ಮ್ಯಾರಿಡ್ ಲೈಫ್ ಇನ್ ಅಡ್ವಾನ್ಸ್ ಅಂತ ಹೇಳ್ತಾ, ಯಾರೆಲ್ಲ ಹೊಸಬ್ರು ಒಳ್ಳೆಯ ಒಂದು ರಿಲೇಶನ್ಶಿಪ್ ನ ಬಯಸಿ ಹುಡುಕಾಟದಲ್ಲಿ ಇದ್ದೀರಿ ಅವ್ರಿಗೆಲ್ಲರಿಗೂ ಕೂಡ ಗುಡ್ ಲಕ್, ಆಲ್ ದ ಬೆಸ್ಟ್. ನಿಮಗೂ ಒಳ್ಳೆಯ ಪಾರ್ಟ್ನರ್ ಸಿಗ್ಲಿ. ಈ 3 ತಪ್ಪುಗಳನ್ನ ಅವಾಯ್ಡ್ ಮಾಡಿ ನಿಮ್ಮ
ಲವ್ ಲೈಫ್ ಹಾಗೂ ರಿಲೇಶನ್ಶಿಪ್ ಲೈಫ್ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಇಲ್ಲಿವರೆಗೂ ನೋಡಿದ್ದೀರಾ ಅಂದ್ರೆ ತುಂಬಾ ಥ್ಯಾಂಕ್ಸ್. ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಹಂಚ್ಕೊಳ್ಳಿ. ಹೊಸಬ್ರು ಯಾರಾದ್ರೂ ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಬೆಲ್ ಐಕಾನ್ ಒತ್ತೋದ್ರ ಮೂಲಕ ಹೊಸ ವಿಡಿಯೋಗಳಿಗೆ ಆಹ್ವಾನ ಕೊಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ